ಎಲ್ಲರೂ ಎದ್ದು ಬಿದ್ದು ಕುಣಿಯುವಂಥ ಸಂದರ್ಭ. ಯಾಕೆಂತಂದರೆ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಎಷ್ಟೊಂದು ಜನ ಯೂಟ್ಯೂಬ್ ಚಾನಲ್ನ ಕಳ್ಕೊಂಡಿರೋರಿದ್ದಾರೆ, ಅವ್ರುಗಳಿಗೆಲ್ಲ ಮತ್ತೆ ಜೀವ ಬರೋ ಥರ ಯೂಟ್ಯೂಬ್ ಅವರು ಇವತ್ತು ಒಂದು ಡಿಸಿಷನ್ಗೆ ಬಂದಿದ್ದಾರೆ. ನಾನು ನಿಮಗೆ ಆ ಒಂದು ಡಿಸಿಷನ್ ಏನು ಬಂದಿದ್ದಾರೆ, ಹಾಗಾದರೆ ಅವ್ರು ಡಿಲೀಟ್ ಆಗಿರುವಂಥ ಚಾನಲ್ ವಾಪಸ್ ಬರುತ್ತಾ ಅಥವಾ ಏನು ಕತೆ ಏನು ಎಲ್ಲನೂ ಕೂಡ ಹೇಳ್ತೀನಿ ವಿತ್ ಪ್ರೂಫ್. ಯೂಟ್ಯೂಬ್ ಅವ್ರದ್ದು ಏನು ಅವರು ಪ್ರೂಫ್ ಕೊಟ್ಟಿದ್ದಾರೆ ಅದನ್ನು ತೋರಿಸ್ಕೊಂಡೆ ನಾನು ನಿಮಗೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡುವ. ಓಕೆ, ಸೊ ಇವಾಗ ನಾನು ನಿಮಗೆ ಆ ಒಂದು ಗುಡ್ ನ್ಯೂಸ್ ಏನು ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಆ ಗುಡ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಪಾಲಿಸಿ ಬಗ್ಗೆ ಹೇಳ್ಬಿಡ್ಬೇಕು. ಯೂಟ್ಯೂಬಲ್ಲಿ ಒಂದು ಸರ್ಕಮ್ವೆನ್ಷನ್ ಪಾಲಿಸಿ ಅಂತ ಬಂದಿದೆ, ಆಯಿತಾ. ಈ ಒಂದು ಪಾಲಿಸಿಯಿಂದ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿಗೆ ತುಂಬ ಸಮಸ್ಯೆ ಆಗ್ತಾಯಿತ್ತು. ಏನು ಸಮಸ್ಯೆ ಆಗ್ತಿತ್ತು ಅಂತಂದರೆ ನೋಡಿ, ಈ ಒಂದು ಪಾಲಿಸಿಲಿ ಇವ್ರು ಏನು ಹೇಳಿದ್ದಾರೆ ಅಂತಂದರೆ, ಯೂಟ್ಯೂಬರ್ದು ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲ್ ಅವ್ರದ್ದು ಡಿಲೀಟ್ ಆಯಿತು ಅಂತಂದರೆ ಅವರು ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ನೇ ಕ್ರಿಯೇಟ್ ಮಾಡೋಂಗಿಲ್ಲ ಲೈಫ್ ಲಾಂಗ್. ಇದೊಂದು ಶಿಕ್ಷೆ ಆಗಿತ್ತು ಯೂಟ್ಯೂಬ್ ಅವ್ರದ್ದು, ಆಯಿತಾ. ಸೊ ಇದರಿಂದ ತುಂಬ ಜನಕ್ಕೆ ಈ ನಡುವೆ ತುಂಬ ಜನಕ್ಕೆ ಸಮಸ್ಯೆ ಆಗಿತ್ತು. ತುಂಬ ಜನ ಯೂಟ್ಯೂಬ್ ಚಾನಲ್ನ ಕಳ್ಕೊಂಡಿರೋರು ಅವರು ಮತ್ತೆ ಶುರು ಮಾಡಿದ್ರು ಕೂಡ ಆ ಒಂದು ಚಾನಲ್ನು ಕೂಡ ಯೂಟ್ಯೂಬ್ ಅವರು ರಿಮೂವ್ ಮಾಡ್ತಾಯಿದ್ರು. ಈ ಒಂದು ಸಮಸ್ಯೆ ಆಗ್ತಾಯಿತ್ತು. ಸೊ ಹಾಗಾಗಿ ಕ್ರಿಯೇಟರ್ಸ್ಗಳು ಇದರಿಂದ ತುಂಬ ಬೇಜಾರಾಗಿ ಯೂಟ್ಯೂಬಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ ಎಲ್ಲರೂ ಕೂಡ. ಸೊ ಅದು ಆ ತಪ್ಪಿಂದ ಯೂಟ್ಯೂಬಲ್ಲಿ ಅವರು ಯೂಟ್ಯೂಬ್ನೇ ಮಾಡೋಂಗಿಲ್ಲ ಅಂತಂದರೆ ಅದು ಫೇರ್ ಅಲ್ಲ ಅಂತ ಅಂದ್ಬಿಟ್ಟು ಸೊ ಯೂಟ್ಯೂಬ್ ಕ್ರಿಯೇಟರ್ಸ್ಗಳೆಲ್ಲರೂ ಕೂಡ ಈ ಪಾಲಿಸಿನ ತೆಗ್ದಾಕಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು ಫಸ್ಟಿಂದನೂ ಕೂಡ. ಎಷ್ಟೊಂದು ಜನಕ್ಕೆ ಸಮಸ್ಯೆ ಆಗಿದೆ ಇದು. ಸೊ ಹಾಗಾಗಿ ಈಗ ಯೂಟ್ಯೂಬ್ ಅವರು ಇದನ್ನು ತಗೊಂಡು ಓಕೆ ಇದರಿಂದ ಒಂದು ಸಮಸ್ಯೆ ಆಗ್ತಾ ಇದೆ, ತುಂಬ ಜನಕ್ಕೆ ಯೂಟ್ಯೂಬ್ ಡಿಮೋಟಿವೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದರಿಂದ ಸ್ವಲ್ಪ ಅವಕಾಶ ಮಾಡಿಕೊಡೋಣ ಯೂಟ್ಯೂಬರ್ಸ್ಗಳಿಗೆ, ಅವರು ಮತ್ತೆ ಚಾನಲ್ ಕ್ರಿಯೇಟ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಆ ಒಂದು ಅಪ್ಡೇಟಲ್ಲಿ ಏನು ಹೇಳಿದ್ದಾರೆ ಆ ಗುಡ್ ನ್ಯೂಸ್ ಇವಾಗ ನಾನು ನಿಮ್ಗೆ ಓದ್ತೀನಿ. ಫಸ್ಟು ಓದಾದ್ಮೇಲೆ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ ಅರ್ಥ ಆಗೋದಕ್ಕೆ. ನೋಡಿ, ಯೂಟ್ಯೂಬ್ ಅವರು ಅವ್ರ ಕಮ್ಯುನಿಟಿಲಿ ಪೋಸ್ಟ್ ಮಾಡಿದ್ದಾರೆ. ಹಾಯ್ ಕ್ರಿಯೇಟರ್ಸ್, ಸ್ಟಾರ್ಟಿಂಗ್ ಟುಡೇ ವಿ ಆರ್ ಓಪನಿಂಗ್ ಅಪ್ ಎ ಪೈಲಟ್ ಪ್ರೋಗ್ರಾಮ್ ಟು ಗಿವ್ ಸಮ್ previously terminated creators a chance to rejoin YouTube by requesting a new channel via YouTube Studio Desktop ಅಂತ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಅದೇ ಥರ ಇಲ್ಲಿ ಕೆಳಗಡೆ ಇವರು ಈಗ ಒಂದು ಪೈಲಟ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಆಯಿತಾ. ಪೈಲಟ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರೋಗ್ರಾಮ್ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಸೆಕೆಂಡ್. ನೋಡಿ, ಪೈಲಟ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಎಷ್ಟೊಂದು ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟು ಓದ್ಬಿಡೋಣ. ವೈ ಆರ್ ವಿ ಇಂಟ್ರೊಡ್ಯೂಸಿಂಗ್ ದಿಸ್ ಪೈಲಟ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ದೀಸ್ ಆರ್ ಮೆನಿ ಕ್ರಿಯೇಟರ್ಸ್ ವಿತ್ ಟರ್ಮಿನೇಟೆಡ್ ಚಾನಲ್ಸ್ ಹೂ ಡಿಸರ್ವ್ ಎ ಸೆಕೆಂಡ್ ಚಾನ್ಸ್, ಎಸ್ಪೆಷಲಿ ಆಸ್ ಎ ಯೂಟ್ಯೂಬ್ ಆಸ್ ಎವಾಲ್ವ್ಡ್ ಆ್ಯಂಡ್ ಚೇಂಜ್ಡ್ ಓವರ್ ದ ಪಾಸ್ಟ್ 20 years. ವಿ ಹ್ಯಾವ್ ಹಿಯರ್ಡ್ ಲೌಡ್ ಆ್ಯಂಡ್ ಕ್ಲಿಯರ್ ಫ್ರಮ್ ಕ್ರಿಯೇಟರ್ಸ್ ದಟ್ ದೇ ವಾಂಟ್ more options to return to YouTube while still following our policies, which is why we are introducing this pilot program to offer some qualified creators an opportunity to rebuild their ಪ್ರೆಸೆನ್ಸ್ ಆನ್ ಯೂಟ್ಯೂಬ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇವಾಗ ಒಂದು ಪೈಲಟ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗೈಸ್, ಆಯಿತಾ. ಸೊ ಈ ಪೈಲಟ್ ಪ್ರೋಗ್ರಾಮಲ್ಲಿ ಏನಿರುತ್ತೆ ಅಂತಂದರೆ ನೋಡಿ, ಈಗ ಯೂಟ್ಯೂಬಲ್ಲಿ ಯಾರ್ಯಾರ್ದೆಲ್ಲ ಚಾನಲ್ ಡಿಲೀಟ್ ಆಗಿದೆಯೋ, ಓಕೆ, ಸೊ ಯಾರ್ಯಾರ ಚಾನಲ್ಲು ಯೂಟ್ಯೂಬಲ್ಲಿ ಡಿಲೀಟ್ ಆಗಿದೆಯೋ ಯೂಟ್ಯೂಬಿಂದ, ಅವ್ರುಗಳು ಮತ್ತೆ ಹೊಸ ಚಾನಲ್ನ ಮಾಡ್ಬೋದು. ಯಾವಾಗ ಮಾಡ್ಬೋದು ಅಂತಂದರೆ, ಸೊ ನೀವು ನಿಮ್ಮ ಚಾನಲ್ ಡಿಲೀಟ್ ಆದಮೇಲೆ ತಕ್ಷಣ ನೀವು ಮಾಡೋಕ್ಕಾಗಲ್ಲ, ಆಯಿತಾ. ಬಟ್ ಇಲ್ಲಿ ಯೂಟ್ಯೂಬ್ ಅವರು ಸೆಕೆಂಡ್ ಚಾನ್ಸ್ ಕೊಡ್ತಾ ಇದ್ದಾರೆ. ಏನು ಅಂತಂದರೆ, ಸೊ ನಿಮ್ಮ ಚಾನಲ್ ಡಿಲೀಟ್ ಆಗಿ 1 year ಆದಮೇಲೆ ಅಂತಂದರೆ 1 ವರ್ಷ ನೀವು ಕಾಯಬೇಕು. ಯೂಟ್ಯೂಬ್ ಇನ್ನೊಂದು ಹೊಸ ಚಾನಲ್ನ ಮಾಡೋದಕ್ಕೆ ನೀವೇನು ಮಾಡಬೇಕು ಹೇಳಿ, 1 ವರ್ಷ ಕಾಯಬೇಕು ಇವಾಗ, ಆಯಿತಾ. ಸೊ ಮೊದಲು ಹೋಲಿಸ್ಕೊಂಡ್ರೆ ಇದು ಬೆಟರ್ ಅಂತ ಅನಿಸುತ್ತೆ. ಮೊದಲು ಹೆಂಗಿತ್ತು ಅಂತಂದರೆ ನೀವು 1 ವರ್ಷನೂ ಕಾಯೋಂಗಿಲ್ಲ, ಲೈಫ್ ಲಾಂಗ್ ಕಾಯ್ತಾ ಇರಬೇಕು, ಆಯಿತಾ. ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಬಿಡಲ್ಲ ಯೂಟ್ಯೂಬ್, ಆ ಥರ ಮಾಡಿಬಿಟ್ಟಿದ್ರು. ಇವಾಗ ಪೈಲಟ್ ಪ್ರೋಗ್ರಾಮ್ನ ತಂದು ಈಗ ಯಾರ್ಯಾರ್ದೆಲ್ಲ ಚಾನಲ್ ಡಿಲೀಟ್ ಆಗಿದೆಯೋ, ಇನ್ ಕೇಸ್ ಡಿಲೀಟ್ ಆಗಿದ್ದರೆ ಅವರು ಹೊಸ ಚಾನಲ್ ಶುರು ಮಾಡಬೇಕು ಅಂತಂದರೆ 1 ವರ್ಷ ಆದಮೇಲೆ ಅವ್ರದ್ದು ಪೈಲಟ್ ಪ್ರೋಗ್ರಾಮ್ ಒಳಗಡೆ ಬರುತ್ತೆ ಅವ್ರ ಚಾನಲ್ಲು, ಆವಾಗ ಅವರು ಹೊಸ ಚಾನಲ್ನ ಕ್ರಿಯೇಟ್ ಮಾಡ್ಬೋದು, ಆಯಿತಾ. ಸೊ ಬ್ರೋ, ಹಳೆ ಚಾನಲ್ ಡಿಲೀಟ್ ಆಗಿರುತ್ತಲ್ಲ ಅದೇನಾದರೂ ವಾಪಸ್ ತಗೋಬೋದಾ ಅಂತಂದರೆ, ಅದು ನೀವೇನು ಮಿಸ್ಟೇಕ್ ಮಾಡಿಲ್ಲ ಅಂದರೆ ಅದನ್ನು ನೀವು ರಿಕ್ವೆಸ್ಟ್ ಮಾಡಿ ಅಪ್ಪೀಲ್ ಮಾಡಿ ಇದು ಮಾಡ್ಬೋದು ಅಷ್ಟೇ. ಬಟ್ ಇಲ್ಲಿ ಇವ್ರು ಹೇಳ್ತಾ ಇರುವಂಥದ್ದು ಈ ಪೈಲಟ್ ಪ್ರೋಗ್ರಾಮಲ್ಲಿ ಹೊಸ ಚಾನಲ್ ಮಾಡಬೇಕು ಅಂದ್ಕೊಂಡಿರೋರಿಗೆ, ಆಯಿತಾ. ಅಂದರೆ ಹಳೆ ಚಾನಲ್ ಡಿಲೀಟ್ ಆಗಿರೋರು ಹೊಸ ಚಾನಲ್ ಮಾಡಬೇಕು ಅಂತಂದರೆ ಈ ಒಂದು ಅವಕಾಶನ ಮಾಡಿಕೊಡ್ತಾ ಇದ್ದಾರೆ. ಒಟ್ಟಾರೆ
ಹೇಗೋ ಒಟ್ಟಾರೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಯೂಟ್ಯೂಬಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಮಾಡಿಕೊಂಡು ಏನೋ ತಪ್ಪುಗಳು ಎಲ್ಲರೂ ಕೂಡ ಮಾಡಿರ್ತೀವಿ. ಅದು ಮಾಡಿದ್ಮೇಲೆ ಪಾಪ ಅವ್ರ ಚಾನಲ್ ಹೊಸ್ದಾಗಿ ಕ್ರಿಯೇಟ್ ಮಾಡೋಕ್ಕೂ ಯೂಟ್ಯೂಬ್ ಅವಕಾಶ ಮಾಡಿಕೊಡ್ತಾಯಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಮಾಡೋಂಗೇ ಇಲ್ಲ ಅವರು. ಆ ಥರ ಮಾಡಿಬಿಟ್ಟಿದ್ರು ಯೂಟ್ಯೂಬ್ ಅವರು. ಸೊ ಇದೊಂದು ಒಳ್ಳೆ ಡಿಸಿಷನ್ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದಾರೆ, ಆಯಿತಾ. ಇದಿಷ್ಟು ಈ ಸರ್ಕಮ್ವೆನ್ಷನ್ ಪಾಲಿಸಿ ರಿಲೇಟೆಡ್ ಆಗಿ ಬಂದಿರುವಂಥ ಹೊಸ ಅಪ್ಡೇಟು. ಇದು ಎಲ್ರಿಗೂ ಕೂಡ ತುಂಬ ಖುಷಿ ಪಡುವಂಥ ಒಂದು ವಿಚಾರ, ಆಯಿತಾ. ಸೊ ಈ ಅಪ್ಡೇಟ್ನ ಯೂಟ್ಯೂಬ್ ಅವರು ತಂದಿದ್ದು ಎಷ್ಟು ಒಳ್ಳೆಯದಾಯಿತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ತುಂಬ ಜನಕ್ಕೆ ಈ ಒಂದು ಸರ್ಕಮ್ವೆನ್ಷನ್ ಪಾಲಿಸಿ ಕೆಲವ್ರಿಗೆ ಎಫೆಕ್ಟ್ ಆಗ್ತಾಯಿಲ್ಲ. ಯಾರ್ಯಾರಿಗೆ ಎಫೆಕ್ಟ್ ಆಗ್ತಾಯಿಲ್ಲ ಅಂತಂದರೆ ಫೇಸ್ ತೋರಿಸಿ ವಾಯ್ಸ್ ಕೊಟ್ಟು, ಅಂದರೆ ಓನಾಗಿ ವಾಯ್ಸ್ ಲೈವಾಗಿ ಕೊಡ್ತಾರವರು, ಅವ್ರದ್ದು ಅವರೆಲ್ರಿಗೂ ಕೂಡ ಏನು ಸಮಸ್ಯೆ ಆಗಿಲ್ಲ. ಅವರು ಹೊಸ ಚಾನಲ್ ಕ್ರಿಯೇಟ್ ಮಾಡಿದಾಗ ಯಾರು ಫೇಸು ಗೀಸು ಏನು ತೋರಿಸ್ತಾ ಇಲ್ವೋ, ಸುಮ್ಮನೆ ನಾರ್ಮಲಾಗಿ ಏನೋ ಒಂದು ಎಡಿಟ್ ಮಾಡಿಬಿಡ್ತಾ ಇದ್ದಾರೋ ಅವ್ರುಗಳಿಗೆ ಮಾತ್ರ ಈ ಸರ್ಕಮ್ವೆನ್ಷನ್ ಪಾಲಿಸಿ ಇಶ್ಯೂ ಆಗ್ತಾಯಿತ್ತು ಅಷ್ಟೇ, ಆಯಿತಾ. ಎಲ್ಲೋ ಒಂದಷ್ಟು ಜನಕ್ಕೆ ರಿಯಲಾಗೂ ಕೂಡ ಸಮಸ್ಯೆ ಆಗಿದೆ ಫೇಸು ವಾಯ್ಸು ಕೊಡೋರ್ಗೂ ಕೂಡ ಪಾಪ. ಸೊ ಈಗ ಇದೊಂದು ಒಳ್ಳೆ ಡಿಸಿಷನ್ ಬಂದಿದ್ದಾರೆ. ಸೊ ಇದರಿಂದ ಎಲ್ರಿಗೂ ಕೂಡ ಚಾನಲ್ ಕ್ರಿಯೇಟ್ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಗೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆದರೂ ಕೂಡ, ಅಂದರೆ ಹೊಸ ಚಾನಲ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್. ಹೇಗನ್ನಿಸ್ತು ಅಪ್ಡೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.